ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ. ಅವಳೇ ಆಗ್ತಿದ್ನಲ್ಲ ರಾಮ್ ರಾಮ್ ಮಾಡಪ್ಪು, ರಾಮ್ ರಾಮ್ ಮಾಡು. ಹೆಂಗ್ ರಾಮ್ ರಾಮ್ ಮಾಡೋದು? ಸೊ ಇದು ಬಂದು ಕ್ರಿಸ್ಮಸ್ ಡೇ ದಿವಸದ್ದು ವ್ಲಾಗ್. ಒರಿಯನ್ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಸೊ ನಮ್ಮ ಓನ್ ಮನೆಗೆ ಬಂದು ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಚಿಕ್ಕಮ್ಮವರು ಬರ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ ಅವ್ರು ಬರೋಕ್ಕಾಗಿಲ್ಲ. ಸೊ ಫೈನಲಿ ಮಕ್ಳನ್ನ ಕರ್ಕೊಂಡು ನಾವೇ ಹೊರಟಿದ್ದು. ಎನಿವೇ ರಜೆ ಇರುತ್ತಲ್ಲ, ಮಕ್ಳನ್ನ ಕೂಡ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಒರಿಯನ್ ಮಾಲ್ಗೆ ಹೋಗೋಣ, ಡೆಕೋರೇಷನ್ಸ್ ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಬಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ನೋಡ್ತಿರ್ಬೋದು. ಸೊ ಇವನು ಬಂದು ನಮ್ಮ ಮಾವನ ಮಗಳ ಮಗ. ತುಂಬ ಕ್ಯೂಟಾಗಿ ಆಟ ಆಡ್ತಿದ್ದ. ಪಾಪ ಅಲ್ಲಿ ಜನ ನೋಡಿ ಒಂದು ಸ್ವಲ್ಪ ಮಂಕಾಗ್ಬಿಟ್ಟ, ತುಂಬ ಜನ ಇದ್ರಲ್ವ, ಹಾಗಾಗಿ ಸಖತ್ ಕ್ಯೂಟಾಗಿ ನಕ್ಕೊಂಡು ಆಟ ಆಡ್ತಾ ಇರ್ತಾನೆ. ತುಂಬಾ ಕ್ರೌಡ್ ಇರುತ್ತೆ ಅಂತ ಗೊತ್ತಿತ್ತು, ಜನ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಟೂ ವೀಲರ್ನ ನಮ್ಮ ಅವ್ನ ಹತ್ರನೇ ಬಿಟ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಎನಿವೇ ಪಾರ್ಕಿಂಗ್ ಫೀ, ಆಟೋ ಫೇರು ಎಲ್ಲ ಕಂಪ್ಯಾರಿಟಿವ್ಲಿ ಸೇಮ್ ಇರುತ್ತೆ ಅಂತ ಅಂದ್ಬಿಟ್ಟೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಆ ರೀತಿ ಬಂದು ತುಂಬಾ ಒಳ್ಳೆಯದಾಯಿತು. ಇನ್ನು ಟೂ ವೀಲರ್ ಏನಾರು ತಂದಿದ್ದಿದ್ರೆ ಅಂತೂ ಸಿಕ್ಕಾಪಟ್ಟೆ ಕ್ರೌಡಲ್ಲಿ ನಮಗೆ ಪಾರ್ಕಿಂಗ್ ಎಲ್ಲೋ ಮಾಡಿ ಇನ್ನೆಲ್ಲೋ ಹುಡ್ಕೊಂಡು ಹೋಗೋದು ಟೆನ್ಷನ್ನೇ ಇರಲಿಲ್ಲ ನಿಜವಾಗ್ಲೂ. ಇನ್ನು ಎಂಟ್ರಿ ವೇ ಅಲ್ಲಿ ಸಾಂತಾ ಕ್ಲಾಸ್ ಜೊತೆ ಫೋಟೋ ಸೆಷನ್ ನಡೀತಿತ್ತು. ಸೊ ನಮ್ಮ ಮಕ್ಕಳನ್ನು ಕೂಡ ಹೋಗಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿ ಡೆಕೋರೇಷನ್ಸ್ ಇರಲೇ ಇರಲಿಲ್ಲ. ಒಂದು ಸ್ವಲ್ಪನೂ ಕೂಡ ಡೆಕೋರೇಟಿವ್ ಆಗಿ ಅಲ್ಲಿ ಪ್ರೆಸೆಂಟೇಬಲ್ ಆಗಿ ನೋಡೋವಂಥದ್ದು ಏನೂ ಇರಲಿಲ್ಲ. ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಯಿತು ಹೋಗಿದ ತಕ್ಷಣನೇ. ಸೊ 5 years ಬ್ಯಾಕ್ ನಾವು ಕೀರ್ತಿನ ಕರ್ಕೊಂಡು ಹೋಗಿದ್ವಿ. ನಾವು ನಮ್ಮ ಮನೆಯವರು, ನಾನು ಹಾಗೆ ನಮ್ಮ ಕೀರ್ತಿ 3 ಜನ ಹೋಗಿದ್ದಿದ್ದು. ಸಖತ್ ಸರ್ಪ್ರೈಸಿಂಗ್ ಆಗಿ ಒಳ್ಳೆ ಎಷ್ಟು ಚೆನ್ನಾಗಿ ದೊಡ್ಡದು ಕ್ರಿಸ್ಮಸ್ ಟ್ರೀ, ಹಾಗೆ ಡೀರು, ಎಲ್ಲ ಥರನೂ ಸಖತ್ತಾಗಿ ರಿಚ್ಚಾಗಿ ಡೆಕೋರೇಷನ್ ಇರ್ತಿತ್ತು. ಆ ಒಂದು ಎಕ್ಸ್ಪೆಕ್ಟೇಷನಲ್ಲೇ ನಾನು ಹೋಗಿದ್ದಿದ್ದು. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿತ್ತು. ನೋಡ್ತಿರ್ಬೋದು, ಈ ರೀತಿ ಎಲ್ಲ ಏನಂತೀವಿ, ಮಕ್ಕಳಿಗೆ ಬೊಂಬೆ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕಷ್ಟೇ ಅಲ್ಲಿ ಇದ್ದಿದ್ದು. ಇನ್ನು ಯಾವುದೇ ರೀತಿ ಡೆಕೋರೇಷನಲ್ಲಿ ಮಾಡಿರಲಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ತುಂಬ ಕ್ರೌಡ್ ಬೇರೆ ತುಂಬ ಹೆವಿ ಇತ್ತು. ನಾನು ಯಾವ ಸತಿಗೂ ಇಷ್ಟೊಂದು ಕ್ರೌಡೇ ನೋಡಿಲ್ಲ. ಸೊ ನಾನು ಹೇಳಿದಾಗೆ ನಮ್ಮ ಕೀರ್ತಿ ಒಂದು 5th ಸ್ಟ್ಯಾಂಡರ್ಡ್ ಏನೋ ಇದ್ದ ನಾನು ಹೋದಾಗ. ಕ್ರಿಸ್ಮಸ್ ಅವತ್ತಿನ ದಿವಸನೇ ಹೋಗಿದ್ದು, ಕ್ರಿಸ್ಮಸ್ ಡೇ ದಿವಸನೇ ಹೋಗಿದ್ದು. ಆವಾಗೆಲ್ಲ ಇಷ್ಟೊಂದು ಕ್ರೌಡ್ ಕೂಡ ಇರ್ತಿರ್ಲಿಲ್ಲ. ಈಗ ಕ್ರೌಡ್ ಜಾಸ್ತಿ ಇದೆ, ಡೆಕೋರೇಷನ್ ಏನೂ ಇರಲಿಲ್ಲ ಅಲ್ಲಿ. ಅದೊಂದೇ ಬೇಜಾರಾಗಿದ್ದು. ಸೊ ಎನಿವೇ ಮಕ್ಳಿಗೋಸ್ಕರ ಅಲ್ವಾ ಹೋಗಿದ್ದು, ನೋಡ್ತಾರೆ ಅಂತ ಅಂದ್ಬಿಟ್ಟು ಮಕ್ಕಳು ನೋಡಿದ್ರು, ಫೋಟೋ ತೆಗೆಸ್ಕೊಂಡು ಅವ್ರು ಎಂಜಾಯ್ ಮಾಡಿದ್ರು. ಸೊ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ಮಕ್ಕಳೆಲ್ಲ. ಅಲ್ಲಿಂದ ಈ ರೀತಿ ಹೊರಗಡೆ ಬಂದ್ವಿ, ಅಂದರೆ ಲೇಕ್ ಸೈಡ್ ಇರುತ್ತಲ್ವ, ಅಲ್ಲಿ ಬಂದ್ವಿ. ಅಲ್ಲಿ ಈ ರೀತಿ ಟಾಯ್ ಟ್ರೈನಲ್ಲಿ ಮಕ್ಕಳನ್ನ ಆಡಿಸ್ತಾಯಿದ್ರು. ಅದಕ್ಕೆ ಟಿಕೆಟ್ ಕೌಂಟರು ರೈಟ್ ಸೈಡಿಗೆ ಇದ್ದಿದ್ದು. ಸೊ ಅಲ್ಲೇನೋ ಹಾಕಿದ್ದಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ನೋಡಿದ್ರೆ ಇದು ಟಿಕೆಟ್ ಕೌಂಟರ್ ಇತ್ತು ಅಷ್ಟೇ. ಅಂದರೆ ಟ್ರೈನ್ ಒಳಗಡೆ ಹೋಗೋದಕ್ಕೆ ಮಕ್ಕಳಿಗೆ ಟಿಕೆಟ್ ಕೌಂಟರ್ ಅಷ್ಟೇ, ಅಲ್ಲಿ ಏನಿಲ್ಲ. ಇದೆಲ್ಲ ಈ ಮಕ್ಕಳು ಆಡೋದಕ್ಕೆ ಟಾಯ್ಸು ಮತ್ತು ಸ್ಟೇಷ್ನರೀಸು ಇಂಥದ್ದೆಲ್ಲ ಇತ್ತು. ಸೊ ಜಸ್ಟ್ ಹಾಗೆ ನೋಡಿಕೊಂಡು ಮಿನಿ ಸ್ಟಾಲ್ಸ್ ಎಲ್ಲ ಇಲ್ಲಿ ಹಾಕಿದ್ರು. ನೋಡಿಕೊಂಡು ಎಲ್ಲೋದ್ರೂ ಕ್ರೌಡ್ ಇತ್ತು ಒಟ್ಟಿನಲ್ಲಿ. ಹೊರಗಡೆ ಬಂದ್ವಿ, ಇದರಿಂದ ಆಚೆ ಬಂದ್ವಿ. ಅದಾದಮೇಲೆ ಅಲ್ಲಿ ಮ್ಯಾನ್ ಮೇಡ್ ಲೇಕ್ ಇದೆಯಲ್ವ, ಅಲ್ಲೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿ ಒಂದೆರಡು ಫೋಟೋಸ್ ತಗೊಂಡು ಅಲ್ಲಿಂದ ಇನ್ನೆಲ್ಲಿಗೆ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಸೊ ಇನ್ನು ಯಾವ ಕಡೆ ಹೋಗೋದು, ಡೆಕೋರೇಷನ್ನು
ಅಲ್ಲಿ ನೋಡೋ ಅಂಥದ್ದೆಲ್ಲ ಏನಿಲ್ಲ, ಬರೀ ಜನ 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 ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಜನ. ಆಮೇಲೆ ಇದನ್ನೇ ನಾನು ಹೇಳಿದ್ದು ಟಿಕೆಟ್ ಕೌಂಟರ್ ಅಂತ ಅಂದ್ಬಿಟ್ಟು, ಅದಕ್ಕೆ ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗಲೇ ನಿಂತ್ಕೊಂಡ್ಬಿಟ್ಟಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು. ಇನ್ನು ಅಲ್ಲೋಗಿ ನಾವು ಯಾಕೆ ಜನದ ಮಧ್ಯೆ ಸಿಗಾಕೊಳ್ಳೋದು ಅಂದ್ಬಿಟ್ಟು, ಹೇಗಿದ್ರು ಬಂದಿದ್ದೀವಲ್ಲ ಮಾಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೋದ್ವಿ. ಇನ್ನು ಅಲ್ಲಿ ಒಂದೆರಡು ಫೋಟೋಸ್ನ ತೆಗೆದುಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಡ್ತು. ನಿಂತು ಅರ್ಧ ಎಲ್ಲೂ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದಕ್ಕಾಗತ್ತೆ. ನಮ್ಮ ಅವ್ವ ಅಂತೂ ಪಾಪ ಸುಸ್ತಾಗ್ಬಿಟ್ಟಿದ್ರು, ಅವ್ರಿಗೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಮಾಲ್ ನೋಡಬೇಕು ಅಂತ ಎಲ್ಲ ಆಸೆ ಇರುತ್ತೆ, ಬಟ್ ಅಲ್ಲಿ ಹೋಗಿದ್ಮೇಲೆ ನಿಂತ್ಕೊಳ್ಳೋದು ಓಡಾಡೋದೇ ಅರ್ಧ ಸ್ಟ್ರೈನ್ ಆದಂಗೆ ಆಗುತ್ತೆ. ಅದರಲ್ಲೂ ಕ್ರೌಡಲ್ಲಿ ಬೇರೆ ಎಲ್ಲಿ ನೋಡಿದ್ರೂ ಜನನೇ, ಎಲ್ಲೂ ಜನ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ. ಎಲ್ಲೋದ್ರು ಅವರು? ಫೋನ್ ಮಾಡು. ಸೊ ಸುತ್ತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಡೆಕಾತ್ಲಾನ್ ಇತ್ತು, ಇನ್ನು ಅಲ್ಲಿ ವಿಂಟರ್ ಸೇಲ್ ನಡೀತಿತ್ತು ಆಫರಲ್ಲಿ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನನಗೆ ಆ್ಯಕ್ಚುಲಿ ಒಂದು ಜಾಕೆಟ್ ಬೇಕಾಗಿತ್ತು ಚೆನ್ನಾಗಿರೋದು. ಸೊ ಅಲ್ಲಿ 1599 ಮೇಲಿರುವಂಥ ಜಾಕೆಟ್ಸ್, ಬಿಲೋ 2000 ಇರೋದು, 1499, 799 ಈ ರೀತಿ ಇರುವಂಥ ಜಾಕೆಟ್ಸ್ ಎಲ್ಲ 999ಗೆ ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ರು. ಸೊ ಇಷ್ಟ ಆಯಿತು. ಒಂದು 2-3 ಜಾಕೆಟ್ಸ್ನ ಟ್ರೈ ಮಾಡಿದೆ. ಸೊ ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಜಾಕೆಟ್ ತಂದೆ. ಇನ್ನು ಇಲ್ಲಿ ನೋಡ್ತಾ ಇರೋ ಹಾಗೆ ಎಕ್ಸ್ಲೇಟ್ರಿಂದ ಬರೋವಾಗ ಈ ರೀತಿ ಡೆಕೋರೇಷನ್ ನೋಡಿ, ಇದೆ ಡೆಕೋರೇಷನ್ ಮಾಡಿರೋದು ಕ್ರಿಸ್ಮಸ್ಗೆ ಅಷ್ಟೇ. ಸೊ ಅದನ್ನು ನೋಡೋಕೆ ಸಿಕ್ತು, ಅದೊಂದು ಜಸ್ಟ್ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಹೊರಗಡೆ ಬರ್ತಾ ಇದ್ದ ಹಾಗೇನೆ ಎಕ್ಸಿಟಲ್ಲಿ ಈ ರೀತಿ ಫೋಟೋ ತೊಗೊಳೋದಕ್ಕೆ ಅಂತಲೇ ಡೆಕೋರೇಟ್ ಮಾಡಿದರು. ಸೊ ಅಲ್ಲೊಂದೆರಡು ಫೋಟೋಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಯೂಶ್ವಲಿ ಕ್ರೌಡ್ ಜಾಸ್ತಿ ಆಗಿ ಆಟೋ ಕ್ಯಾಬೆಲ್ಲ ಬುಕ್ ಮಾಡ್ತಿದ್ದರಿಂದನೋ ಏನೋ ನಮಗಂತೂ ಫೋನಲ್ಲಿ ನೆಟ್ವರ್ಕೇ ಸಿಗ್ತಿರ್ಲಿಲ್ಲ. ಇವನ್ ನಾವು ಕೂಡ ಬುಕ್ ಮಾಡಬೇಕಾಗಿತ್ತು. ಆ ಕ್ರೌಡ್ಗೆ ತುಂಬಾ ಜನ ಬುಕ್ ಮಾಡ್ತಿರು ಅನಿಸುತ್ತೆ. ನೆಟ್ವರ್ಕ್ ತುಂಬಾ ಇಶ್ಯೂ ಆಯಿತು. ಹತ್ತತ್ರ ಒಂದು 20 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ದೀವಿ ಒಂದು ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ಕೊಂಡು ಬರೋದಕ್ಕೆ. ಸೊ ಫೈನಲಿ ಮನೆಗೆ ಬಂದ್ವಲ್ಲ ಅನ್ನೋದೇ ಪುಣ್ಯ. ಇನ್ನು ಫೈನಲಿ ಮನೆಗೆ ಬಂದಮೇಲೆ ತಂದಿರೋವಂಥ ಜಾಕೆಟ್ನ ಓಪನ್ ಮಾಡೋಣ ಅಂತ ತೊಗೊಂಡೆ. ಸೊ ನೋಡ್ತಿರ್ಬೋದು, ಸೈಜ್ ಕೂಡ ನನಗೆ ಕರೆಕ್ಟಾಗಿ ಚೆನ್ನಾಗಿರೋದೇ ಸಿಕ್ತು. ಹಾಗೆಯೇ 1799 MRP ಪ್ರೈಸ್ ಇರೋದು, ಜಸ್ಟ್ 999ಗೆ ಸಿಕ್ಕಿರೋದು. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಬೇಕಾಗಿತ್ತು. ಹೊರಗಡೆ ಗಾಡೀಲಿ ಹೋಗುವಾಗ ಈ ಥಂಡಿಗಂತೂ ಸಿಕ್ಕಾಪಟ್ಟೆ ಚಳಿ ಆಗೋದು. ಏನೇ ಸ್ವೆಟರ್ ಹಾಕ್ಕೊಂಡ್ರು ಕೆಲವೊಂದ್ಸತಿ ತುಂಬ ಕೋಲ್ಡ್ ಅನಿಸುತ್ತೆ. ಸೊ ಇದು ಹೆವಿ ವಿಂಟರ್ ಇದ್ದಾಗ, ತುಂಬಾ ಕೋಲ್ಡ್ ಇದ್ದಾಗ ಈ ರೀತಿ ಜಾಕೆಟ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ನನಗೆ ವಿಂಟರ್ ಸೇಲ್ ಡೆಕಾಥ್ಲಾನಲ್ಲಿ ನಡೆಯುತ್ತೆ ಅಂತ ಗೊತ್ತಿತ್ತು. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಾನು ಹೋಗಲೇಬೇಕು ಅಂತ ಅಂದ್ಬಿಟ್ಟು, ಈ ಸತಿನಾದ್ರು ಹೋಗಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ಒಂದು ರೀತಿಯಲ್ಲಿ ನೋಡಿದ್ರೆ ಒರಿಯನ್ ಮಾಲ್ಗೆ ಹೋಗಿದ್ದು ನನಗೆ ನಿಜವಾಗ್ಲೂ ಬೆನಿಫಿಟ್ ಆಯಿತು ಇದು ಒಂಥರದಕ್ಕೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕಲರ್ ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ವೈನ್ ಕಲರ್ ಇದೆ. ಹಾಗೆ ಜಿಪ್ ಕ್ವಾಲಿಟಿ ಆಗ್ಬೋದು, ಆ ಒಂದು ಜಾಕೆಟ್ ಕ್ವಾಲಿಟಿ, ಒಳಗಡೆ ಹೊರಗಡೆ ಹಾಕಿರುವಂಥ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು, ಸಖತ್ತಾಗಿದೆ. ಹಾಗೆ ರೈನಿ ಸೀಸನಲ್ಲೂ ಕೂಡ ಇದು ಒಂದು ಸ್ವಲ್ಪನೂ ಕೂಡ ವೆಟ್ ಆಗದಲ್ಲೇ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಸೊ ಜಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ ಇಷ್ಟ ಆಯಿತು, ನನಗಂತೂ ವರ್ತ್ ಅನ್ನಿಸ್ತು 999ಗೆ. ಸೊ ಹೋಗಿ ಬಂದಿದ್ದು ಅಟ್ಲೀಸ್ಟ್ ಇದಕ್ಕಾದ್ರೂ ನನಗೆ ಒಳ್ಳೇದಾಯ್ತಲ್ಲ ಅಂತ ಅದೇ ಅನ್ಕೊತಾ ಇದ್ದೆ. ಹಾಗೆ ಹ್ಯಾಂಗ್ ಮಾಡೋದಕ್ಕೆ ನೋಡಿ ಈ ರೀತಿ ಇದು ಕೊಟ್ಟಿದ್ದಾರೆ. ಇನ್ನು ಒಳಗಡೆ ಕ್ಲಾತ್ ನೋಡ್ತಿರ್ಬೋದು, ಸಖತ್ ಸಾಫ್ಟಾಗಿದೆ. ಹಾಗೆಯೇ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಏನಂತೀವಿ, ಟಚ್ ಮಾಡಿದ್ರೆ ಒಳ್ಳೆ ಫೆದರ್ ಟಚ್ ಅಂತೀವಲ್ಲ, ಆ ರೀತಿ ಫೀಲ್ ಆಗುತ್ತೆ. ಸಖತ್ ಸಾಫ್ಟ್ ಇದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಬ್ಲ್ಯಾಕ್ ಕಲರ್ ಕೂಡ ಇತ್ತು, ಬಟ್ ನನಗೆ ಬ್ಲ್ಯಾಕ್ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ. ಸ್ವೆಟರ್ ಕೂಡ ನನ್ನ ಹತ್ರ ಬ್ಲ್ಯಾಕ್ ಕಲರ್ ತೊಗೊಂಡಿರೋದ್ರಿಂದ ಆಲ್ರೆಡಿ ವೈನ್ ಕಲರ್ ತುಂಬ ಚೆನ್ನಾಗಿದೆ ಅಂತ ತೊಗೊಂಡೆ. ಇನ್ನು ಜಿಪ್ಪು ಸೈಡಲ್ಲಿ ಪಾಕೆಟ್ಸ್ಗೂ ಕೂಡ ಜಿಪ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ನನಗೆ ಕ್ಯಾಪ್ ಒಂದು ಬಂದಿಲ್ಲ ಇದಕ್ಕೆ. ಸೊ ಅದು ಒಂದೇ ಪರವಾಗಿಲ್ಲ, ಕ್ಯಾಪ್ ಇಲ್ದೆಲ್ಲ ಹೋದ್ರೂ ಪರವಾಗಿಲ್ಲ. ಗಾಡೀಲಿ ಹೋಗುವಾಗ ಹೆಲ್ಮೆಟ್ ಆದರೂ ಹಾಕೊಂಡು ನಾವು ಸೆಕ್ಯೂರ್ ಮಾಡ್ಕೋಬೋದು. ಬಟ್ ಜಾಕೆಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತಗೊಂಡೆ. ಸೊ ನನ್ನ ಮಗ ಒಂದು ಸತಿ ವೇರ್ ಮಾಡಿ ನೋಡ್ತಾ ಇದ್ದಾನೆ. ಬಸ್ಗಳಲ್ಲಿ ಬೆಂಕಿ ನಿರೋಧಕ ಶಕ್ತಿ ಇಲ್ಲ.
ಚೆನ್ನಾಗಿದೆಯಾ? ಕಂಫರ್ಟಬಲ್ ಅನಿಸ್ತಿದೆ ಅಲ್ಲ? ಸಾಕು, ಅಷ್ಟೇ ತೆಗಿ. ಸೊ ಇದಿಷ್ಟ ಆಗಿತ್ತು ಅವತ್ತಿನ ದಿವಸದ ಬ್ಲಾಗ್. ಇನ್ನು ಕ್ರಿಸ್ಮಸ್ ಡೇ ಎಲ್ಲ ಈ ರೀತಿ ಸ್ಪೆಂಡ್ ಆಯಿತು. ಹಾಗೆ ಬರ್ತಾ ನಾವು ಚಾಟ್ಸ್ ಕೂಡ ತಿನ್ಕೊಂಬಂದ್ವಿ. ಅದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿರೋರು ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.